ನಾನು ಕ್ರಿಸ್ತನಿಂದ ಬಲಗೊಂಡಿದ್ದೇನೆ. ನಾನು ಫಿಲಿಪ್ಪಿ 4:13 ಘೋಷಿಸುತ್ತೇನೆ. ನನ್ನನ್ನು ಬಲಪಡಿಸುವಾತರಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಇಂದು ನಾನು ಘೋಷಿಸುತ್ತೇನೆ, ನಾನು ದುರ್ಬಲನಲ್ಲ, ನಾನು ದೈವಿಕ ಶಕ್ತಿಯಿಂದ ಬಲಗೊಂಡಿದ್ದೇನೆ. ನಾನು ಆಯಾಸ, ನಿರುತ್ಸಾಹ ಮತ್ತು ಒತ್ತಡದಿಂದ ಮೇಲೆ ಏಳುತ್ತೇನೆ. ನಾನು ಮಾಡಬೇಕಾದದ್ದನ್ನು ಮಾಡಲು ನನಗೆ ಅಲೌಕಿಕ ಶಕ್ತಿ ಇದೆ, ಏಕೆಂದರೆ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾರೆ. ನಾನು ನನ್ನ ಸ್ವಂತ ಶಕ್ತಿಯ ಮೇಲೆ ಅವಲಂಬಿತನಲ್ಲ, ನಾನು ನನ್ನೊಳಗಿರುವ ಕ್ರಿಸ್ತನ ಶಕ್ತಿಯ ಮೇಲೆ ನಿಲ್ಲುತ್ತೇನೆ. ಇಂದು ನಾನು ಧೈರ್ಯ ಮತ್ತು ಸ್ಥೈರ್ಯದಿಂದ ಏಳುತ್ತೇನೆ, ಏಕೆಂದರೆ ಕ್ರಿಸ್ತನು ನನಗೆ ಅಲೌಕಿಕ ಶಕ್ತಿ, ಉದ್ದೇಶ ಮತ್ತು ಸಾಮರ್ಥ್ಯವನ್ನು ತುಂಬಿದ್ದಾರೆ. ನಾನು ಶ್ರೇಷ್ಠತೆಗಾಗಿ ಸಶಕ್ತನಾಗಿದ್ದೇನೆ. ಇದು ನನ್ನ ಘೋಷಣೆ ಯೇಸುವಿನ ಹೆಸರಿನಲ್ಲಿ, ಮತ್ತು ಹಾಗೆಯೇ ಆಗಲಿ. ಆಮೆನ್. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನನ್ನ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ, 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 ಆರಾಧನೆ. ನಮ್ಮ ಹೃದಯದ ಆಲೋಚನೆ, ನಮ್ಮ ನೆನಪೆಲ್ಲ ಆತನೇ ಆಗಿದೆ. Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದೊಂದಿಗೆ ನಿಮ್ಮ ಮನೆಗಳಿಗೆ ಬರುವುದು ಎಷ್ಟು ಸಂತೋಷ. Jesus loves each one of you. ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ. He is a God who is able to bless us abundantly in all of our lives. ಮತ್ತು ಆತನು ನಮ್ಮ ಜೀವಿತದ ಪ್ರತಿಯೊಂದು ಅಂಶದಲ್ಲಿಯೂ ಸಹ ಹೇರಾಳವಾಗಿ ನಮ್ಮನ್ನು ಆಶೀರ್ವದಿಸುವ ದೇವರು. When God created Adam and Eve, He set them to be blessed, to be fruitful and to increase in numbers. ಮತ್ತು ಆತನು ಆದಾಮ ಮತ್ತು ಅವರನ್ನು ಸೃಷ್ಟಿ ಮಾಡಿದ ನಂತರ ಈ ರೀತಿಯಾಗಿ ಹೇಳುತ್ತಾನೆ, ನೀವು ಎಲ್ಲಾ ರೀತಿಯಲ್ಲೂ ಆಶೀರ್ವಾದ ಹೊಂದಿ ಫಲಭರಿತರಾಗಿರಿ ಮತ್ತು ಹೆಚ್ಚುವರಿಯಿರಿ ಎಂದು. Today, when you have given your life to Jesus, when you become a child of God, and when Jesus loves each one of you, He has blessed you to be fruitful and to increase in same numbers which God blessed Adam and Eve. ಮತ್ತು ಇವತ್ತು ಸಹ ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಮತ್ತು ಆತನ ಮಗುವಾಗಿ ನೀವು ಬದಲಾದ ಸಮಯದಲ್ಲಿ ಆತನು ಸಹ ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿದ್ದಾನೆ ಮತ್ತು ನಿಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ ಸಹ ನೀವು ಫಲಭರಿತರಾಗಿ ಇದು ಹೆಚ್ಚುವರಿಯುತ್ತೀರಾ. God wants you to rule over everything of His creation, because God created everything for you and me to rule over this earth and to live a victorious life for the glory of God. ಮತ್ತು ಆತನು ಏನು ಬಯಸುತ್ತಾನೆ ಎಂದರೆ ಆತನು ಸೃಷ್ಟಿ ಮಾಡಿರುವಂತಹ ಪ್ರತಿಯೊಂದು ಕಾರ್ಯದ ಮೇಲೆಯೂ ಸಹ ನಾವು ದೊರೆತನ ಮಾಡಬೇಕು, ನಾವು ಆಳ್ವಿಕೆ ಮಾಡಬೇಕೆಂದು ನೋಡುತ್ತಾನೆ. ಅದಕ್ಕಾಗಿ ಆತನು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. That's what He did when He created Adam. Whatever Adam named, God named after it, because God wanted Adam to rule over everything.
ಮತ್ತು ನಾವು ಆದಾಮನ ಜೀವಿತದಲ್ಲಿಯೂ ಸಹ ಅದನ್ನೇ ನೋಡುತ್ತೇವೆ. ದೇವರು ಸೃಷ್ಟಿ ಮಾಡಿದಂಥ ಪ್ರತಿಯೊಂದು ಕಾರ್ಯಗಳ ಮೇಲೆಯೂ ಆದಾಮನು ಏನು ಹೆಸರನ್ನು ನೀಡಿದನೋ ಅದೇ ಹೆಸರು ಅದಕ್ಕೆ ಬಂದಿತ್ತು. ಯಾಕೆಂದರೆ ದೇವನು ಆತನು ಆಳ್ವಿಕೆ ಮಾಡಬೇಕು ಎಂದು ನೋಡಿದನು. God wants you to be blessed, to be fruitful and to increase in every walk of your life. He doesn't want you to live a defeat life, because the defeat comes from the Satan, because he comes to steal, kill and destroy your lives. ಮತ್ತು ದೇವರು ಯಾವಾಗಲೂ ನೋಡುತ್ತಾರೆ ನೀವು ಆಶೀರ್ವಾದ ಹೊಂದಬೇಕು ಮತ್ತು ಎಲ್ಲದರಲ್ಲಿಯೂ ಸಹ ನೀವು ಫಲಭರಿತರಾಗಿ ಇರಬೇಕು ಎಂದು, ಮತ್ತು ನೀವು ಸೋಲಿನ ಜೀವನವನ್ನು ಜೀವಿಸಬಾರದು ಎಂದು ಆತನು ನೋಡುತ್ತಾನೆ. ಯಾಕೆಂದರೆ ಸೋಲು ಬರುವುದು ಸೈತಾನನಿಂದ. ಯಾಕೆಂದರೆ ಸೈತಾನನು ಬರುವಾಗ ಆತನು ಎಲ್ಲಾ ಕಾರ್ಯಗಳನ್ನು ನಾಶ ಮಾಡಲೆಂದೇ ಬರುತ್ತಾನೆ. As long as you are a child of God and obedient to his voice, God, the word of God is promises that you will be blessed in every areas of your life. ಮತ್ತು ದೇವರ ವಾಕ್ಯವು ಹೇಳುತ್ತದೆ, ನಾವು ಆತನ ವಾಕ್ಯಕ್ಕೆ ಶಬ್ದ ಕೊಟ್ಟು ಆತನ ವಾಕ್ಯದ ಪ್ರಕಾರವಾಗಿ ನಾವು ನಡೆದುಕೊಳ್ಳುವಾಗ ಎಲ್ಲಾ ರೀತಿಯಾದ ಆಶೀರ್ವಾದಗಳು ನಮಗೆ ದೊರೆಯುತ್ತದೆ ಎಂದು. He will lift you up high above all the nations of the earth. That's what it says in Deuteronomy 28:1. He says, I will exalt them high above all the nations of the earth, as long as you are obedient to his voice and to do what the word of God says. ಧರ್ಮೋಪದೇಶ ಕಾಂಡ 28:1 ಈ ರೀತಿಯಾಗಿ ಹೇಳುತ್ತದೆ, ನಾವು ದೇವರ ವಾಕ್ಯಕ್ಕೆ ಶಬ್ದ ನೀಡಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ಆತನು ಈ ಭೂಮಿ ಮೇಲೆ ಇರುವ ಎಲ್ಲಾ ಜನಾಂಗಗಳ ಮೇಲೆಯೂ ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ ಎಂದು. So we were meditating upon the word of God, saying how we receive blessing in our life or in our family. ಮತ್ತು ನಾವು ದೇವರ ವಾಕ್ಯದಿಂದ ಧ್ಯಾನಿಸುತ್ತಾ ಇದ್ದೆವು ಯಾವ ರೀತಿಯಲ್ಲಿ ದೇವರ ಆಶೀರ್ವಾದವು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. Bible says in Deuteronomy 28:1-14, it speaks about all those promises what God has promised to us, as long as we are obedient and we are the doer of the word of God. ಮತ್ತು ಧರ್ಮೋಪದೇಶ ಕಾಂಡ 28:1-14 ನಾವು ಓದುವುದಾದರೆ ಅದರಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ, ನಾವು ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ಆಶೀರ್ವಾದಗಳನ್ನು ಆತನು ನೀಡುತ್ತಾನೆ ಎಂದು. Every day I keep confessing this Deuteronomy 28:1-14, and I declare it upon our life, upon our business, upon our family, upon our ministry, and I've seen a great and tremendous blessing which God is been able to bless us in our lives. ಮತ್ತು ನಾನು ಸಹ ಪ್ರತಿದಿನ ನನ್ನ ಜೀವಿತದಲ್ಲಿ ಧರ್ಮೋಪದೇಶ ಕಾಂಡ 28:1-14 ಯಾವಾಗಲೂ ಅರಿಕೆ ಮಾಡಿ ಘೋಷಿಸುತ್ತಾನೆ ಇರುತ್ತೇನೆ. ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನಮ್ಮ ವ್ಯಾಪಾರದ ಮೇಲೆ, ಸೇವೆಗಳ ಮೇಲೆ ನಾನು ಇದನ್ನು ಅರಿಕೆ ಮಾಡುತ್ತೇನೆ ಮತ್ತು ಇದರ ಮೂಲಕ ಹೇರಾಳವಾದ ಆಶೀರ್ವಾದಗಳು ನನ್ನ ಜೀವಿತದಲ್ಲಿ ಬಂದಿರುವುದನ್ನು ನಾನು ನೋಡಿದ್ದೇನೆ. In every situation I have learned to hold on to the word, because God's word is alive and it is active and it is like a double-edged sword. When we declare those promises which God has promised to us, I am telling you, every promise is A and Amen through Jesus Christ. ಮತ್ತು ನನ್ನ ಜೀವಿತದ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಸಹ ನಾನು ದೇವರ ವಾಕ್ಯವನ್ನು ಹಿಡಿದುಕೊಂಡಿದ್ದೇನೆ ಮತ್ತು ಯಾವಾಗಲೂ ದೇವರ ವಾಕ್ಯಗಳನ್ನು, ಆತನ ವಾಗ್ದಾನಗಳನ್ನು ನಾನು ಅರಿಕೆ ಮಾಡುವಾಗ ನನ್ನ ಜೀವಿತದಲ್ಲಿ ಇರುವಂತಹ ಪ್ರತಿಯೊಂದು ವಾಗ್ದಾನವು ಅದು ಆಮೇನ್ ಎಂದು ನೆರವೇರುವುದನ್ನು ಯೇಸು ಕ್ರಿಸ್ತನ ಮೂಲಕ ನಾನು ನೋಡಿದ್ದೇನೆ. Joshua 1:8 says, you need to meditate upon his word day and night, then you will be successful, says the word of God. ಮತ್ತು ಯೆಹೋಶುವ 1:8 ಈ ರೀತಿಯಾಗಿ ಹೇಳುತ್ತದೆ, ಹಗಲು ರಾತ್ರಿ ಎಂದು ನಾವು ದೇವರ ವಾಕ್ಯವನ್ನು ಯಾವಾಗಲೂ ಧ್ಯಾನಿಸಬೇಕು, ಆಗ ನಮಗೆ ಜಯ ದೊರೆಯುತ್ತದೆ ಎಂದು. That's what I've been doing. I'm telling you, if you are going through defeat, if you are going through failure, learn to hold on to the word of God and start declaring and start confessing those promises, because God's promise is A and Amen through Jesus Christ, and his word will never return empty without accomplishing the purpose for what it has been sent forth. ಹಾಗಾಗಿ ನೀವು ಸಹ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಕಷ್ಟಗಳ ಮಧ್ಯದಲ್ಲಿ, ಯಾವುದಾದ್ರೂ ಸೋಲುಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದರೆ ದೇವರ ವಾಕ್ಯವನ್ನು ನೀವು ಹಿಡಿದುಕೊಳ್ಳಿರಿ, ಆತನ ವಾಗ್ದಾನಗಳನ್ನು ನೀವು ಅರಿಕೆ ಮಾಡಿ ಘೋಷಿಸಿರಿ. ಆಗ ನೀವು ನೋಡುತ್ತೀರಾ ಯೇಸು ಕ್ರಿಸ್ತನ ಮುಖಾಂತರವಾಗಿ ಎಲ್ಲಾ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. We are meditating upon how blessings comes in our life, in our family, in every areas of life, because God's promises it's going to be a blessing in all of our lives. ಮತ್ತು ನಾವು ನೋಡುತ್ತಾ ಇದ್ದೆವು ಯಾವ ರೀತಿಯಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲೆ ಬರುತ್ತದೆ ಎಂದು. ಯಾಕೆಂದ್ರೆ ದೇವರ ಆಶೀರ್ವಾದವು ಬರುವಾಗ ಅದು ತುಂಬಾ ಸಂತೋಷವಾಗಿರುತ್ತದೆ. Every good things, the best things which God wants to give to us, it all comes from Abba, Father from heaven, and he will never withhold his blessing to give it to us, because he is a God who wants to bless us and to be fruitful and to increase in every walk of our lives.
ಮತ್ತು ನಾವು ನೋಡುತ್ತೇವೆ ಸತ್ಯವೇದದಲ್ಲಿ ದೇವರು ನಮಗೆ ನೀಡಬೇಕಾಗಿರುವಂತಹ ಎಲ್ಲ ಆಶೀರ್ವಾದಗಳು ಅದು ನಮಗಾಗಿ ಆತನು ನೀಡುತ್ತಾನೆ ಮತ್ತು ಆತನು ಒಳ್ಳೆಯ ದೇವರಾಗಿರುವ ಕಾರಣದಿಂದಾಗಿ ನಮ್ಮ ಜೀವಿತದಲ್ಲಿ ಬರುವಂತಹ ಎಲ್ಲ ಉನ್ನತವಾದ ಕಾರ್ಯಗಳು ಅದು ನಮ್ಮ ಪರಮ ತಂದೆಯಿಂದ ನಮಗೆ ಬರುತ್ತದೆ. If you are going through a tough time, if you are going through failure, learn to hold on to his promises and start declaring to your word, to your situation. I am telling you, you can see every mountains moving out of your life and you will be victorious, you will be blessed and fruitful and increase in every walk of your life. ಮತ್ತು ನೀವು ಸಹ ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಸೋಲುಗಳು ಇದ್ದರೂ ಸನ್ನಿವೇಶಗಳು ಇದ್ದರೂ ಸಹ ನೀವು ದೇವರ ವಾಕ್ಯವನ್ನು ಆತನ ವಾಗ್ದಾನಗಳನ್ನು ಹಿಡಿದುಕೊಳ್ಳಿರಿ ಮತ್ತು ಅದನ್ನು ನೀವು ಅರಿಕೆ ಮಾಡಿ ಘೋಷಿಸುವಾಗ ಯಾವುದೇ ರೀತಿಯಾದ ಸಮಸ್ಯೆಗಳು ಇದ್ದರೂ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಯಾವುದೇ ರೀತಿಯಾದ ಬೆಟ್ಟಗಳು ನಿಮ್ಮ ಜೀವಿತದಲ್ಲಿ ಇದ್ದರೂ ಸಹ ಅದು ಅಗಲಿ ಹೋಗುತ್ತದೆ ಮತ್ತು ನಿಮಗೆ ಬೇಕಾಗಿರುವಂತಹ ಜಯವು ನಿಮಗೆ ದೊರೆಯುತ್ತದೆ. Blessings comes from the Lord, and today we are going to meditate how blessing is going to come in our life, because we have been doing that from last few episodes. Blessing comes as long as you walk with the Lord with that purity and with holiness with God. ಮತ್ತು ನಾವು ಹಳೆಯ ಕೆಲವು ಕಾರ್ಯಕ್ರಮಗಳಿಂದ ನಾವು ನೋಡುತ್ತಲೇ ಇದ್ದೇವೆ ಯಾವ ರೀತಿಯಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. ಮತ್ತು ಒಂದು ರೀತಿಯಲ್ಲಿ ನಾವು ನೋಡುವಾಗ ನಾವು ದೇವರ ದಾರಿಗಳಲ್ಲಿ ನಡೆಯುವಾಗ ಮತ್ತು ಆತನ ಪರಿಶುದ್ಧತೆಯಲ್ಲಿ ನಡೆಯುವಾಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ. Second thing, we meditated and we saw that blessing comes when we have Jesus in our life, in every walk of our life, in everything, whatever we do. Without Jesus you cannot be victorious. ಮತ್ತು ಎರಡನೇದಾಗಿ ನಾವು ನೋಡಿದೆವು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಇದ್ದರೆ ಮತ್ತು ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಹ ಆತನು ನಮ್ಮ ಜೊತೆ ಇರುವುದಾದರೆ ಆತನ ಆಶೀರ್ವಾದಗಳು ನಮ್ಮ ಮೇಲೆ ಬರುತ್ತದೆ. The Lord was with Joseph. God was able to bless Joseph and he became prosperous. ಮತ್ತು ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನು ಯೋಸೇಫನ ಜೊತೆ ಇದ್ದನು, ಆದ ಕಾರಣದಿಂದಾಗಿ ಆತನು ಮಾಡಿದಂತ ಎಲ್ಲಾ ಕೆಲಸಗಳಲ್ಲಿ ಆತನು ಆಶೀರ್ವಾದ ಹೊಂದಿದನು. And the third thing we were meditating upon, how we can see blessings in our life when we seek the Lord every day in every situation in our lives. ಮತ್ತು ಮೂರನೇದಾಗಿ ನಾವು ನೋಡಿದೆವು ಯಾವ ರೀತಿಯಲ್ಲಿ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. ನಾವು ಮಾಡುವಂತ ಪ್ರತಿ ಕೆಲಸ ಕಾರ್ಯಗಳಲ್ಲಿ ನಾವು ದೇವರ ಮೊರೆ ಹೋಗುವಾಗ ಮತ್ತು ಆತನನ್ನು ಹುಡುಕುವಾಗ ನಮಗೆ ಆಶೀರ್ವಾದಗಳು ದೊರೆಯುತ್ತದೆ. Our priority should be, the foremost thing in our life is to seek God for everything in our life. When you have Jesus, when you seek him every day, you will never see failure, but you will see blessings in your life. ಮತ್ತು ನಮ್ಮ ಜೀವಿತದಲ್ಲಿ ಯಾವಾಗಾದರೂ ಸಹ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಕ್ಷಣದಲ್ಲಿಯೂ ಸಹ ನಾವು ದೇವರ ಮೊರೆ ಹೋಗುವುದಾದರೆ, ಆತನನ್ನು ಹುಡುಕುವುದಾದರೆ ಮತ್ತು ಯೇಸು ಕ್ರಿಸ್ತನು ನಮ್ಮ ಜೊತೆ ಇರುವುದಾದರೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನಮಗೆ ಬೇಕಾಗಿರುವಂತಹ ಜಯ, ನಮಗೆ ಬೇಕಾಗಿರುವಂತಹ ಆಶೀರ್ವಾದಗಳನ್ನು ಆತನು ನೀಡುತ್ತಾನೆ. When you seek God, you will see every provision will be met and there will be peace in everything whatever you do in your life. ಮತ್ತು ನೀವು ದೇವರ ಮೊರೆ ಹೋಗುವಾಗ ನಿಮ್ಮ ಜೀವಿತದಲ್ಲಿ ನಿಮಗೆ ಯಾವುದೇ ರೀತಿಯಾದ ಅಗತ್ಯಗಳು ಇದ್ದರೂ ಸಹ ಆತನು ಅದನ್ನು ನೋಡಿಕೊಳ್ಳುತ್ತಾನೆ ಮತ್ತು ನಿಮಗೆ ಬೇಕಾದ ಒಂದು ಸಮಾಧಾನ ಶಾಂತಿಯನ್ನು ಆತನು ನೀಡುತ್ತಾನೆ. When you seek God, everything is aligned in your life. Every crooked path will become straight and you will never be led into wrong things or wrong decisions in your lives. ಮತ್ತು ನೀವು ದೇವರನ್ನು ಹುಡುಕುವಾಗ ನಿಮ್ಮ ಜೀವಿತದಲ್ಲಿ ಯಾವುದೇ ಹಾದಿಗಳು ಇದ್ದರೂ ಸಹ ಅದು ತಪ್ಪಾದ ದಾರಿಗಳಾಗಿದ್ದರೂ ಸಹ ದೇವರು ಅದೆಲ್ಲವನ್ನು ಸರಿ ಮಾಡುತ್ತಾನೆ ಮತ್ತು ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆತನು ನಿಮಗೆ ಸಹಾಯವನ್ನು ಮಾಡುತ್ತಾನೆ. When you seek Jesus every day in your life, he brings peace in every situation whatever you are going through, because he is a God of peace. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸನ್ನಿವೇಶಗಳ ಮಧ್ಯದಲ್ಲಿ ಇದ್ದರೂ ಸಹ ನೀವು ದೇವರನ್ನು ಹುಡುಕುವುದಾದರೆ ಆತನು ನಿಮಗೆ ಬೇಕಾದ ಸಮಾಧಾನವನ್ನು ನೀಡುತ್ತಾನೆ, ಯಾಕೆಂದರೆ ಆತನು ಸಮಾಧಾನದ ದೇವರಾಗಿದ್ದಾನೆ. When you seek God every day in your life, he daily strengthens we daily strengthen our relationship with him, because he is a God. He is looking for you to have a relationship so that in everything he wants you to be victorious. ಮತ್ತು ನಾವು ಪ್ರತಿದಿನ ಆತನನ್ನು ಹುಡುಕುವಾಗ ನಮ್ಮ ಮತ್ತು ದೇವರ ಜೊತೆ ಇರುವಂತ ಸಂಬಂಧವು ಅದು ಬಲಗೊಳ್ಳುತ್ತದೆ ಮತ್ತು ಅದು ಮಾತ್ರವಲ್ಲದೆ
ದೇವರು ಬಯಸುವಂತ ಕಾರ್ಯವೂ ಇದೇ ಆಗಿದೆ. ನಾವು ಆತನೊಂದಿಗೆ ಒಂದು ಬಲವುಳ್ಳಂತಹ ಒಂದು ಸಂಬಂಧವನ್ನು ಹೊಂದಿಕೊಳ್ಳಬೇಕು. ಆಗ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಜಯವು ನಮಗೆ ದೊರೆಯುತ್ತದೆ. When you seek God daily, your direction will be, because God will lead you into the right direction, and the right wisdom God will release it to you for every walk of your life. ಮತ್ತು ನೀವು ದೇವರನ್ನು ಹುಡುಕುವಾಗ ನಿಮಗೆ ಬೇಕಾಗಿರುವಂತಹ ಸರಿಯಾದ ದಾರಿಗಳನ್ನು ಆತನು ತೋರಿಸುತ್ತಾನೆ ಮತ್ತು ನಿಮಗೆ ಬೇಕಾದ ಸರಿಯಾದ ದಿಕ್ಕನ್ನು ಆತನು ತೋರಿಸುತ್ತಾನೆ ಮತ್ತು ನಿಮಗೆ ಬೇಕಾದ ಸರಿಯಾದ ಜ್ಞಾನವನ್ನು ಆತನು ನೀಡುತ್ತಾನೆ. So today we are going to meditate how we need to seek God in our life. ಇವತ್ತು ನಾವು ಧ್ಯಾನಿಸಲಿದ್ದೇವೆ ನಾವು ಯಾವ ರೀತಿಯಲ್ಲಿ ದೇವರನ್ನು ಹುಡುಕಬೇಕು We ಎಂದು. need to seek God continuously, not when we get into trouble or not when we get into problem, but every day and every time we need to have that strong relationship with God, and we need to have that consistency to seek God for every day in our life. ಮತ್ತು ನಾವು ದೇವರ ಮೊರೆ ಹೋಗುವಾಗ ಆತನನ್ನು ಹುಡುಕುವಾಗ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಇದ್ದರೂ ಮಾತ್ರ ಆತನ ಮೊರೆ ಹೋಗುವುದಲ್ಲ, ಆದರೆ ನಮ್ಮ ಜೀವಿತದ ಪ್ರತಿ ದಿನ ಮತ್ತು ಪ್ರತಿ ಸಮಯದಲ್ಲಿಯೂ ಸಹ ನಾವು ದೇವರನ್ನು ಹುಡುಕಬೇಕು ಮತ್ತು ಯಾವಾಗಲೂ ನಾವು ದೇವರ ಜೊತೆ ಬಲವಾಗಿರುವಂತಹ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು. Many of us, we hastily take decisions and we fall into the trap because we don't have that strong relationship, because we don't seek God consistently or daily in our life. That's why we don't see blessings in our life. ಮತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ಜನರು ನಾವು ಸಹ ಬೇಗನೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ, ಅದರಿಂದಾಗಿ ನಾವು ಎಷ್ಟೋ ಸೋಲುಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುತ್ತೇವೆ. ಆದರೆ ಯಾವಾಗಲೂ ನಾವು ದೇವರ ಮೊರೆ ಹೋಗಿ ದೇವರ ಜೊತೆ ನಮ್ಮ ಒಳಗೆ ಒಂದು ಬಲವಾದ ಸಂಬಂಧವನ್ನು ಬೆಳೆಸಿಕೊಂಡ ನಂತರ ನಾವು ಕಾರ್ಯಗಳನ್ನು ಮಾಡಬೇಕು. God wants to fellowship with you. That's why we tell each one of them to meditate the word daily, read the word, have a stronger relationship with God. Many people, except on Sundays, remaining other days, they don't have time for God. They don't spend time. They don't read the word of God. They have busy with so many things. That's where they see so much of problems and failures in their lives. ಮತ್ತು ನಾವು ದೇವರ ಜೊತೆಗೆ ಒಂದು ಒಳ್ಳೆಯ ಒಂದು ಐಕ್ಯತೆ, ಒಳ್ಳೆಯ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು. ಭಾನುವಾರದಂದು ಮಾತ್ರ ನಾವು ಸತ್ಯವೇದ ಓದುವುದು, ಪ್ರಾರ್ಥಿಸುವುದು ಮಾತ್ರವಲ್ಲ, ಆದರೆ ವಾರದ ಪ್ರತಿಯೊಂದು ದಿನವೂ ಸಹ ನಾವು ಸತ್ಯವೇದವನ್ನು ಧ್ಯಾನಿಸಬೇಕು. ಪ್ರತಿ ದಿನವೂ ಸಹ ನಾವು ಪ್ರಾರ್ಥಿಸಬೇಕು ಮತ್ತು ನಾವು ದೇವರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು. ಎಷ್ಟೋ ಜನರು ಅವರ ದೈನಂದಿನ ಕಾರ್ಯಕ್ರಮದಿಂದಾಗಿ ಅವರು ಇದನ್ನು ಮಾಡಲು ಸಾಧ್ಯವಾಗುವುದಿಲ್ಲ, ಅದರಿಂದಾಗಿ ಅವರು ಸೋಲುಗಳನ್ನು ಅನುಭವಿಸುತ್ತಾರೆ. When you have a strong relationship daily, you have a strong foundation and a wall of fire, the wall of prayer which has been around you, and the devil will never come and trap you. He will never come and attack you in your life. ಮತ್ತು ನೀವು ಪ್ರತಿ ದಿನವೂ ಸಹ ಪ್ರಾರ್ಥನೆಯನ್ನು ಮಾಡುವಾಗ ಅದು ಒಂದು ಬೆಂಕಿಯ ಒಂದು ಗೋಡೆಯ ಹಾಗೆ ನಿಮಗೆ ನಿಲ್ಲುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ಸೈತಾನನು ನಿಮ್ಮ ಹತ್ತಿರ ಬರಲು ಸಾಧ್ಯವಿರುವುದಿಲ್ಲ. In every situation, the protection of God will be there because you have a strong relationship with God. Even the devil will tremble to come near you because he knows that you are going and having a strong relationship with God, and you have been able to meditate the word, and you have been able to hold on to the word of God. ಮತ್ತು ನೀವು ಪ್ರತಿ ದಿನವೂ ಸಹ ದೇವರ ಮೊರೆ ಹೋಗುವಾಗ, ಪ್ರತಿ ದಿನ ನೀವು ಪ್ರಾರ್ಥಿಸುವಾಗ ಮತ್ತು ಸತ್ಯವೇದವನ್ನು ನೀವು ಧ್ಯಾನಿಸುವಾಗ ದೇವರು ನಿಮಗೆ ಬೇಕಾಗಿರುವಂತಹ ರಕ್ಷಣೆಯನ್ನು ಆತನು ನೀಡುತ್ತಾನೆ ಮತ್ತು ಸೈತಾನನು ಸಹ ನಿಮ್ಮ ಹತ್ತಿರ ಬರುವುದಕ್ಕೆ ಆತನು ಭಯಪಡುತ್ತಾನೆ, ಆತನು ನಡುಗುತ್ತಾನೆ. ಹಾಗಾಗಿ ನಾವು ಯಾವಾಗಲೂ ದೇವರ ವಾಕ್ಯವನ್ನು ಹಿಡಿದುಕೊಳ್ಳಬೇಕು. Daniel had a strong relationship with God, and he was able to overcome every kind of attack upon his life, and he was able to see victory in his life. ದಾನಿಯೇಲನು ಸಹ ಆತನ ಜೀವಿತದಲ್ಲಿ ದೇವರ ಜೊತೆಗೆ ಒಂದು ಬಲವಾದ ಸಂಬಂಧವನ್ನು ಆತನು ಹೊಂದಿದ್ದ. ಆದ ಕಾರಣದಿಂದಾಗಿ ಆತನ ಜೀವಿತದಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಗಳು, ಸಮಸ್ಯೆಗಳು ಆತನ ವಿರುದ್ಧ ಬಂದರೂ ಸಹ ಆತನು ಎಲ್ಲವನ್ನು ಜಯಿಸಿದನು. When the situation was when it was a hard situation for Daniel, the Bible says in Daniel 6:10, he went home to his upstairs room where the windows opened towards the Jerusalem. 3 times
a day he got down on his knees and he prayed, giving thanks to his God just as he had done before. ಮತ್ತು ದಾನಿಯೇಲನು 6:10 ಈ ರೀತಿಯಾಗಿ ಹೇಳುತ್ತದೆ, ದಾನಿಯೇಲನಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬಂದರೂ ಸಹ ಆತನು ಆತನ ಮನೆಗೆ ಹೋದನು, ಅಲ್ಲಿ ಮಹಡಿಯ ಕೋಣೆಗೆ ಹೋಗಿ ಅಲ್ಲಿ ಯೆರೂಸಲೇಮಿನ ಕಡೆ ತೆರೆದಿದ್ದ ಆ ಒಂದು ಕಿಟಕಿಯ ಕಡೆ ಆತನು ಮೊಣಕಾಲೂರಿ ಆತನು ದಿನಕ್ಕೆ 3 ದಿನ ಪ್ರಾರ್ಥನೆ ಮಾಡುತ್ತಾ ಇದ್ದನು ಮತ್ತು ಯಾವಾಗಲೂ ಮಾಡಿದ ರೀತಿಯಲ್ಲಿಯೇ ಆತನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದನು. I'm telling you, when Daniel had a strong relationship with God, 3 times even in that situation he prayed to God and God was able to deliver him in so many situations and he was able to see victory in his life. ಮತ್ತು ದಾನಿಯೇಲನು ಆತನ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸನ್ನಿವೇಶಗಳು ಸಮಸ್ಯೆಗಳನ್ನು ಎದುರಿಸಿದರೂ ಸಹ ಆತನು ದೇವರ ಜೊತೆ ಒಂದು ಬಲವಾದಂತಹ ಒಂದು ಸಂಬಂಧವನ್ನು ಇಟ್ಟುಕೊಂಡ ಕಾರಣದಿಂದಾಗಿ ಆ ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿಯೂ ಸಹ ಪ್ರತಿದಿನ 3 ಬಾರಿ ಆತನು ದೇವರನ್ನು ಪ್ರಾರ್ಥನೆಯಲ್ಲಿ ಹುಡುಕುತ್ತಾ ಇದ್ದನು. We have seen so many servants of God seeking God for everything in their life, having that specific time of prayer and relationship with God. That's where God was able to bless them and protect them, and God was able to safeguard them in every walk of their lives. ಮತ್ತು ನಾವು ಅನೇಕ ದೇವರ ಸೇವಕರ ಜೀವಿತದಲ್ಲಿಯೂ ಸಹ ನಾವು ನೋಡುತ್ತೇವೆ, ಅನೇಕರು ಅವರು ಪ್ರತಿಯೊಂದು ಸನ್ನಿವೇಶದಲ್ಲೂ ಮತ್ತು ಪ್ರತಿಯೊಂದು ವಿಷಯಕ್ಕಾಗಿಯೂ ಸಹ ದೇವರ ಮೊರೆ ಹೋಗುತ್ತಾ ಇದ್ದರು, ದೇವರಲ್ಲಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುತ್ತಾ ಇದ್ದರು ಮತ್ತು ಆಗ ದೇವರು ಅವರಿಗೆ ಬೇಕಾದ ಎಲ್ಲಾ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾ ಇದ್ದರು ಮತ್ತು ಅವರಿಗೆ ಬೇಕಾದಂತಹ ಸಂರಕ್ಷಣೆಯನ್ನು ದೇವರು ನೀಡುತ್ತಾ ಇದ್ದರು. Today I and you are the children of the Most High God, and Jesus, when he was there in this world, when we saw that Daniel prayed 3 times, but Jesus told us to pray all the times in Luke chapter 18 verses 1. ಮತ್ತು ನಾವು ನೋಡುತ್ತೇವೆ ಲೂಕ 18:1 ಈ ರೀತಿಯಾಗಿ ಯೇಸು ಕ್ರಿಸ್ತನು ನಮಗೆ ಹೇಳುತ್ತಾನೆ, ದಾನಿಯೇಲನು ಆತನು ದಿನಕ್ಕೆ 3 ಬಾರಿ ಆತನು ಪ್ರಾರ್ಥಿಸುತ್ತಾ ಇದ್ದನು, ಆದರೆ ಯೇಸು ಕ್ರಿಸ್ತನು ಹೇಳುತ್ತಾನೆ ನೀವು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಲೇ ಇರಬೇಕು ಎಂದು. Jesus said, don't give up but always pray. And I want to tell you, when you have a strong relationship to seek God and to pray to God, I am telling you, no attack can come in your life, no failure can come in your life, no one can defeat you in your life, because God's protection will be there. As how God protected Daniel, he can protect you in every walk of your life. ಮತ್ತು ಯೇಸು ಕ್ರಿಸ್ತನು ಹೇಳಿದ ರೀತಿಯಲ್ಲಿಯೇ ನೀವು ಮಾಡುವುದಾದರೆ, ನೀವು ನಿಮ್ಮ ಜೀವಿತದ ಪ್ರತಿಯೊಂದು ಸಮಯದಲ್ಲಿಯೂ ಸಹ ನೀವು ಪ್ರಾರ್ಥನೆಯಿಂದ ಬಿಟ್ಟು ಕೊಡದೆ ದೇವರನ್ನು ನೀವು ಹುಡುಕುವುದಾದರೆ, ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ಸೈತಾನನು ಯಾವುದೇ ಕಾರಣದಲ್ಲಿಯೂ ಸಹ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಮತ್ತು ಆತನು ಯಾವುದೇ ರೀತಿಯಲ್ಲಿಯೂ ಸಹ ನಿಮ್ಮ ಜೀವಿತದಲ್ಲಿ ಒಂದು ನಾಶವನ್ನು ತರಲು ಸಾಧ್ಯವಿಲ್ಲ. Don't seek God only on occasions or only needs, but have that consistency to seek God in every walk of your life. ಮತ್ತು ನೀವು ದೇವರನ್ನು ಯಾವುದಾದರೂ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ಮಾತ್ರ ಸಹ, ಇಲ್ಲವೆಂದರೆ ಯಾವುದಾದರೂ ಒಂದು ಸಮಯದಲ್ಲಿ ಮಾತ್ರ ಹುಡುಕುವುದಲ್ಲ, ಆದರೆ ನಿಮ್ಮ ಜೀವಿತದಲ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣದಲ್ಲಿಯೂ ಸಹ ನೀವು ದೇವರನ್ನು ಪ್ರಾರ್ಥನೆಯಲ್ಲಿ ಹುಡುಕಿರಿ. Matthew 6:33 says, seek ye first the kingdom of God and his righteousness, and all things shall be added unto you. ಮತ್ತಾಯ 6:33 ಈ ರೀತಿಯಾಗಿ ಹೇಳುತ್ತದೆ, ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳು ನಿಮಗೆ ಸಿಗುವುದು ಎಂದು. Many people seek God only in the times of trouble, but God desires us as a child of God to daily have a strong relationship and to seek him all the days of our life. ನಾವು ಎಷ್ಟೋ ಜನರು ಯಾವುದಾದ್ರೂ ಸಮಸ್ಯೆಗಳು ಬಂದರೆ ಮಾತ್ರ ದೇವರ ಮೊರೆ ಹೋಗುತ್ತೇವೆ, ಆತನನ್ನು ಹುಡುಕುತ್ತೇವೆ, ಆದರೆ ದೇವರು ಏನು ಬಯಸುತ್ತಾನೆ ಎಂದರೆ ನಾವು ಯಾವಾಗಲೂ ಆತನ ಮೊರೆ ಹೋಗಬೇಕು ಮತ್ತು ಆತನ ಜೊತೆ ನಾವು ಒಂದು ಬಲವಾದ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು. When God created Adam and Eve, the Bible says God used to visit in the Garden of Eden every day in the evening to meet with Adam and Eve and to fellowship with them. ಮತ್ತು ನಾವು ನೋಡುತ್ತೇವೆ, ದೇವರು ಆದಾಮ ಮತ್ತು ಅವಳನ್ನು ಸೃಷ್ಟಿ ಮಾಡಿದ ನಂತರ ಆ ಈದೇನ್ ತೋಟದಲ್ಲಿ ಅವರನ್ನು ಪ್ರತಿದಿನ ಆತನು ಭೇಟಿ ಮಾಡಲು ಮತ್ತು ಅವರೊಂದಿಗೆ ಒಂದು ಐಕ್ಯತೆಯನ್ನು ಬೆಳೆಸಿಕೊಳ್ಳಲು ಆತನು ಸಂಜೆ ಹೊತ್ತಿನಲ್ಲಿ ಬರುತ್ತಾ ಇದ್ದನು. Today you and I are precious in the sight of God, and God loves to fellowship with us, and God expects us to seek him all the days of our lives. ಮತ್ತು ಇವತ್ತು ನಾವು ಸಹ, ನಾನು ಮತ್ತು ನೀವು ದೇವರ ಕಣ್ಣಿನಲ್ಲಿ, ದೇವರ ದೃಷ್ಟಿಯಲ್ಲಿ
ಅಮೂಲ್ಯವಾದ ಜನರಾಗಿ ಇದ್ದೇವೆ ಮತ್ತು ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ಆತನು ಬಯಸುತ್ತಾನೆ ನಾವು ಯಾವಾಗಲೂ ಸಹ ಆತನ ಮೊರೆ ಹೋಗಬೇಕು, ಆತನನ್ನು ಹುಡುಕಬೇಕು ಎಂದು. Today you and I have been redeemed through the blood of Jesus, and God has been able to release us from all the unrighteousness, and God expects us to fellowship with him all the days of our life. ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ದೇವರು ನಮ್ಮನ್ನು ಬಿಡುಗಡೆ ಪಡಿಸಿದ್ದಾನೆ ಮತ್ತು ಆತನು ಬಯಸುತ್ತಾನೆ ನಾವು ಸಹ ಬಿಡುಗಡೆ ಹೊಂದಿದ ರೀತಿಯಲ್ಲಿಯೇ ಆತನ ಮೊರೆ ಬರಬೇಕು ಮತ್ತು ಆತನ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಎಂದು. Your connection with God should not be an emergency or when you need to go to God, but your connection with God should be all the time seeking him for his approval, for his will, for his direction, for his protection to be on all our life and on all our family. ಮತ್ತು ನಾವು ದೇವರ ಜೊತೆ ಇಟ್ಟುಕೊಳ್ಳುವಂತಹ ಒಂದು ಸಂಪರ್ಕ ಯಾವ ರೀತಿಯಾಗಿ ಇರಬೇಕು ಎಂದರೆ ಅದು ಯಾವುದಾದ್ರೂ ಒಂದು ತುರ್ತು ಸಮಸ್ಯೆ ಬಂದಾಗ ಮಾತ್ರ ನಾವು ಆತನ ಬಳಿ ಹೋಗುವುದಲ್ಲ, ಆದರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸಹ ಪ್ರತಿ ಸಮಯದಲ್ಲಿಯೂ ಆತನ ಯೋಜನೆ ಏನು, ಆತನ ನಮಗೆ ಇಟ್ಟಿರುವಂತಹ ದಾರಿಗಳು ಏನು ಎಂದು ತಿಳಿದುಕೊಳ್ಳಲು ಯಾವಾಗಲೂ ನಾವು ಆತನ ಬಳಿ ಹೋಗಬೇಕು. Today check your life whether you have been able to walk and seek God in your life. Are you seeking God for every need in your life? Are you being able to look to God for all your decisions? Just check your life where you have failed. But today I want to tell you, God is giving you an opportunity to surrender your life completely and to trust God and to depend on God, to seek him all the days of your life. ಇವತ್ತು ನೀವು ನಿಮ್ಮ ಜೀವನವನ್ನು ನೀವು ಪರೀಕ್ಷೆ ಮಾಡಿ ನೋಡಿರಿ. ನೀವು ನಿಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ ಸಹ ಏನು ಮಾಡಬೇಕಾದರೂ, ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ, ಪ್ರತಿ ಕಾರ್ಯದಲ್ಲಿಯೂ ನೀವು ದೇವರ ಮೊರೆ ಹೋಗಿದ್ದೀರಾ, ಆತನನ್ನು ಹುಡುಕಿದ್ದೀರಾ ಎಂದು ನೀವು ಪರೀಕ್ಷೆ ಮಾಡಿ ನೋಡಿರಿ. ಇಲ್ಲವೆಂದರೆ ಈ ಸಮಯದಲ್ಲಿ ನೀವು ದೇವರಿಗೆ ಮತ್ತೊಂದು ಅವಕಾಶವನ್ನು ನೀಡಿರಿ, ಎಲ್ಲವನ್ನು ಮತ್ತೆ ನೀವು ದೇವರ ಕೈಗಳಿಗೆ ಒಪ್ಪಿಸಿಕೊಡಿರಿ. When things are not going good, when things are going through failures or a tough situation, you need to sit at the feet of God and look out and cry out to God where you have failed to touch the heart of God. I'm telling you, when you reconcile and you try to get closer to God, I'm telling you, every situation will turn into blessing. ಮತ್ತು ನಿಮ್ಮ ಜೀವಿತದಲ್ಲಿ ನೀವು ಯಾವುದೇ ರೀತಿಯಾದ ಸೋಲುಗಳು, ಯಾವುದೇ ರೀತಿಯಾದ ಸಮಸ್ಯೆಗಳ ಮಧ್ಯದಲ್ಲಿ ಹೋಗುತ್ತಾ ಇದ್ದರೂ ನೀವು ತಕ್ಷಣವೇ ದೇವರ ಪ್ರಸನ್ನತೆಗೆ ಹೋಗಿ ಯಾವ ರೀತಿಯಲ್ಲಿ ನಿಮ್ಮ ಕಡೆಯಿಂದ ತಪ್ಪಾಗಿದೆ, ಯಾವ ರೀತಿಯಲ್ಲಿ ನೀವು ದೇವರ ಹೃದಯವನ್ನು ನೀವು ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಮೊದಲು ನೀವು ತಿಳಿದುಕೊಳ್ಳಬೇಕು ಮತ್ತು ಅದೆಲ್ಲವನ್ನು ನೀವು ಸರಿಪಡಿಸಿಕೊಳ್ಳಬೇಕು. Let's pray right now. ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. Father, we want you to touch our life and Lord to bless us in every walk of our life. ತಂದೆಯೇ, ನೀವು ನಮ್ಮ ಜೀವಿತವನ್ನು ನೀವು ಸ್ಪರ್ಶಿಸಿರಿ, ಅದು ಮಾತ್ರವಲ್ಲದೆ ನೀವು ಎಲ್ಲ ಕಾರ್ಯಗಳನ್ನು ಸರಿಪಡಿಸಿರಿ. I have failed to seek you in my life, O God. ಮತ್ತು ನಾನು ನನ್ನ ಜೀವಿತದಲ್ಲಿ ನಿಮ್ಮ ಮೊರೆ ಬರಲು ನಾನು ಸೋತು ಹೋಗಿದ್ದೇನೆ. But today I've heard your voice, O God, and I want to turn my life completely to you, Jesus. ಆದರೆ ಇವತ್ತು ನಾನು ನಿಮ್ಮ ಶಬ್ದವನ್ನು ಕೇಳಿಸಿಕೊಂಡಿದ್ದೇನೆ ಮತ್ತು ನಾನು ಸಂಪೂರ್ಣವಾಗಿ ನಿಮ್ಮ ಕಡೆ ತಿರುಗಬೇಕು ಎಂದು ನಿರ್ಧರಿಸಿದ್ದೇನೆ. Jesus, come into my life. ಯೇಸುವೇ, ನೀವು ನನ್ನ ಜೀವಿತದ ಒಳಗೆ ಬನ್ನಿರಿ. As my Lord and Savior, and I want to follow you all the days of my life, and I want to seek you all the days of my life. ನನ್ನ ಕರ್ತನಾಗಿ, ನನ್ನ ರಕ್ಷಕನಾಗಿ ನನ್ನ ಜೀವಿತದಲ್ಲಿ ಬನ್ನಿರಿ ಮತ್ತು ನಾನು ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸುತ್ತೇನೆ ಮತ್ತು ನನ್ನ ಜೀವಿತದ ಪ್ರತಿಯೊಂದು ದಿನವೂ ಸಹ ನಾನು ನಿಮ್ಮ ಮೊರೆ ಬರುತ್ತೇನೆ. Cleanse me and wash me with your blood. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಿರಿ ಮತ್ತು ಶುದ್ಧೀಕರಿಸಿರಿ. Come into my life. ನನ್ನ ಜೀವಿತದ ಒಳಗೆ ಬನ್ನಿರಿ. You are my Lord all the days of my life. ನನ್ನ ಜೀವಿತದ ಪ್ರತಿಯೊಂದು ದಿನವೂ ಸಹ ನೀವೇ ನನ್ನ ಕರ್ತನೂ ರಕ್ಷಕನೂ ಆಗಿದ್ದೀರಾ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. Amen. Amen. If you have made this prayer, I want to tell you, God is going to change every situation for you in your life because you have learned to seek God for everything in your life. ಇವತ್ತು ನೀವು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರುವುದಾದರೆ ನೀವು ಎದುರು ನೋಡಬಹುದು, ದೇವರು ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ ಮತ್ತು ಎಲ್ಲಾ ಸನ್ನಿವೇಶಗಳು ಅದು ಬದಲಾಗಲಿದೆ. ಯಾಕೆಂದ್ರೆ ನೀವು ದೇವರ ಮೊರೆ ಹೋಗಲು ಕಲಿತುಕೊಂಡಿದ್ದೀರಾ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. Amen. ಆಮೆನ್.